ಎಲ್ಲ ಶಾಸಕರು, ವಿಧಾನ ಪರಿಷತ್ನ ಸದಸ್ಯರು ಸೇರಿದಂತೆ ಘನತೆ ಹೊತ್ತ ರಾಜ್ಯಪಾಲರ ಒಂದು ಸಮಯವನ್ನು ಕೇಳಿ ಇವತ್ತು ಅವರು ನಮಗೆ ಸಮಯ ನಿಗದಿ ಮಾಡಿಕೊಟ್ಟಿದ್ರು. ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ಯಾವ ವಿಚಾರಕ್ಕೋಸ್ಕರ ನಾವಿಲ್ಲಿ ಬಂದಿದ್ದೇವೆ ಅಂತ. ಹೈಕೋರ್ಟ್ನ ವಿಭಾಗದ ಒಂದು ಪೀಠ ಏನಿದೆ, ಐತಿಹಾಸಿಕವಾದಂಥ ಒಂದು ತೀರ್ಪನ್ನ ನೈಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಹೊರಗಾಕಿದೆ. ಜೂನ್ 29ನೇ ತಾರೀಕು ಬಂದಂಥ ಒಂದು ತೀರ್ಪಿನಲ್ಲಿ, ಒಂದು ಆದೇಶದಲ್ಲಿ ಉಲ್ಲೇಖವಾದಂಥ ಒಂದು ಅಂಶ ಭಾಳ ಕ್ಲಿಯರ್ ಆಗಿದೆ. ನೈಸ್ ಇಸ್ ನಾಟ್ ಸೋ ನೈಸ್ ಅಂತಕ್ಕಂಥದ್ದು. ಅಂದರೆ ಇದು ಇಡೀ ರಾಜ್ಯದಲ್ಲಿ ಅತ್ಯಂತ ದೊಡ್ಡ ಹಗರಣ. ಇಂದಿನಿಂದ ಅಲ್ಲ, ಕಳೆದ 2.5 ದಶಕಗಳಿಂದನೂ ಕೂಡ ನಿರಂತರವಾಗಿ ಈ ಒಂದು ಹಗರಣ ಇದೇ ರೀತಿ ನಡೀತಾನೆ ಬಂದಿದೆ. ಕಾರಣ ಏನಂದರೆ ನಿಮಗೆ ಗೊತ್ತಿದೆ, FWA ಅಗ್ರಿಮೆಂಟ್ ಬಗ್ಗೆ ಈಗಾಗಲೇ ಕೋರ್ಟ್ನ ಆದೇಶದ ಪ್ರಕಾರವಾಗಿ ಜಡ್ಜ್ಮೆಂಟ್ ಕಾಪಿಯ ಒಂದು ಆರ್ಡರ್ ಕಾಪಿಯನ್ನು ಇಟ್ಕೊಂಡು ಸನ್ಮಾನ್ಯ ಕುಮಾರಣ್ಣವರು ಈಗಾಗಲೇ ಮಾಧ್ಯಮದ ಮಿತ್ರರಲ್ಲಿ ಮಾತನಾಡಿದರು. ಕೋರ್ಟ್ ಹೇಳ್ತಾ ಇರ್ತಕ್ಕಂಥದ್ದಿಷ್ಟೇ, 20-25 ವರ್ಷದಿಂದ ಅಲ್ಲಿ ರೈತರ ಜಮೀನನ್ನು ತಾವೇನು ಭೂಸ್ವಾಧೀನ ಮಾಡ್ಕೊಂಡ್ರಿ. ಅಂದರೆ ಇಲ್ಲಿ KDB ಥ್ರೂ ಅಕ್ವಿಸಿಷನ್ ಆಯಿತು, ಅದೊಂದು ನೋಡಲ್ ಏಜೆನ್ಸಿ ಆಗಿ ಅಕ್ವಿಸಿಷನ್ ಮಾಡಿದ ನಂತರ ರೈತರಿಗೆ ಯಾವ ಒಂದು ಅವಾರ್ಡ್ಗಳು ಸಿಕ್ಕಬೇಕಾಗಿತ್ತು, ಅದರಲ್ಲಿ ವಿಳಂಬ ಆಯಿತು. ಕಂಪನ್ಸೇಷನ್ಗಳು ಇಲ್ಲಿವರೆಗೂ ಸಿಕ್ಕಿಲ್ಲ. ಸರಿಸುಮಾರು 67%ಗೂ ಹೆಚ್ಚು ಜನ ರೈತರನ್ನ ಇವತ್ತು ಅವರ ಸ್ವಂತ ಭೂಮಿಯನ್ನು ಭೂಸ್ವಾಧೀನ ಮಾಡಿಕೊಂಡು ಇವತ್ತು ಅವ್ರ ಕೈಯನ್ನು ಬಿಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಒಂದು ಕೋರ್ಟ್ನಲ್ಲಿ ಒಂದು ಪರ್ಟಿಕ್ಯುಲರ್ ಒಂದು ಆ್ಯಕ್ಟನ್ನು ಮೆನ್ಷನ್ ಮಾಡ್ತಾರೆ. 300 ಡೇ ರೈಟ್ ಟು ಪ್ರಾಪರ್ಟಿ ಆ್ಯಕ್ಟ್ ಅಂತಕ್ಕಂಥದ್ದನ್ನ ಸಂವಿಧಾನದ ಒಂದು ವಿಧಿಯ ಒಂದು ಆ್ಯಕ್ಟ್ ಏನಿದೆ, ಆ ಒಂದು ಆ್ಯಕ್ಟನ್ನೇ ಮುಂದಿಟ್ಕೊಂಡು ಕೋರ್ಟಿನ ಒಂದು ಆದೇಶ ಹೊರಡಿಸಿದ್ದಾರೆ. ಯಾವ ಒಂದು ಭೂಸ್ವಾಧೀನ ಅಂತಿಮ ಅಧಿಸೂಚನೆ ಹೊರಡಿಸಿರ್ತಕ್ಕಂಥ ಕೆಲವೊಂದಷ್ಟು ರೈತರ ಭೂಮಿಯನ್ನು ಸಂಪೂರ್ಣವಾಗಿ ಅದನ್ನು ರದ್ದುಗೊಳಿಸ್ತಾ ಇದ್ದೇವೆ ಅಂತಕ್ಕಂಥದ್ದು ಈಗಾಗಲೇ ಹೈಕೋರ್ಟು ಈಗಾಗಲೇ ತೀರ್ಪನ್ನು ಕೊಟ್ಟಿದ್ದಾರೆ. ಆದರೆ ಇದ್ರ ಮಧ್ಯೆ ನಮ್ಮೆಲ್ಲರಿಗೂ ಕಾಡ್ತಕ್ಕಂಥ ಪ್ರಶ್ನೆ ಏನಪ್ಪ ಅಂದರೆ, ಇಷ್ಟೆಲ್ಲ FWA ಮೆನ್ಷನ್ ಆದಂಥ ಫ್ರೇಮ್ವರ್ಕ್ ಅಗ್ರಿಮೆಂಟ್ನ ಸಂಪೂರ್ಣವಾದಂಥ ವಯೋಲೇಷನ್ಸ್ ಆಗಿರ್ತಕ್ಕಂಥದ್ದು. 111 ಕಿಲೋಮೀಟ್ರು ಬೆಂಗಳೂರಿಂದ ಮೈಸೂರವರೆಗೂ ಕೂಡ ಯಾವ ಒಂದು 6 ಲೇನ್ ರಸ್ತೆ ದೇವೇಗೌಡರು ಸಾಹೇಬರು MOU ಮಾಡಿದ್ರು ಅಂತಕ್ಕಂಥದ್ದೇನು ಚರ್ಚೆ ಮಾಡ್ತಾರೆ. ಅವ್ರು MOU ಮಾಡಿದ ಕಾರಣನೇ ಒಂದು ವಿಷನನ್ನು ಇಟ್ಕೊಂಡು ಅವತ್ತೇ ಈ 6 ಲೇನ್ ರಸ್ತೆ ಬರಬೇಕು ಅಂತಕ್ಕಂಥದ್ದು ಆ MOUನಲ್ಲಿ ಕ್ಲಿಯರ್ ಕಟ್ ಆಗಿ ಮೆನ್ಷನ್ ಆಗಿತ್ತು. ಆದರೆ FWA ಸೈನ್ ಆದಂಥದ್ದು 1997. ಬಹುಶಃ ಅವತ್ತು JH ಪಟೇಲ್ ರವರು ಈ ರಾಜ್ಯದ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದರು, ದಿವಂಗತ JH ಪಟೇಲ್ ರವರು. ಆ ಸಂದರ್ಭದಲ್ಲಿ ಆದಂಥ ಅಕ್ವಿಸಿಷನ್ಗಳೇನಿದೆ, FWA ಏನಿದೆ, ಅವೆಲ್ಲವೂ ಕೂಡ ಸಂಪೂರ್ಣವಾಗಿ ಉಲ್ಲಂಘನೆ ಆಗಿದೆ. ಒಂದು ಕಡೆ ಪೆರಿಫೆರಲ್ ರೋಡ್ಗಳಾಗಿಲ್ಲ, ಲಿಂಕ್ ರೋಡ್ಗಳಾಗಿಲ್ಲ, ಕಾಂಕ್ರೀಟ್ ರಸ್ತೆನೇ ಆಗಬೇಕು ಅಂತಕ್ಕಂಥದ್ದನ್ನ ಮೆನ್ಷನ್ ಮಾಡಿದ್ರು. 5 ಇಂಟಿಗ್ರೇಟೆಡ್ ಟೌನ್ಶಿಪ್ ಮಾಡ್ತೇವೆ ಅಂತಕ್ಕಂಥದ್ದನ್ನ ಹೇಳಿದರು. ಇವೆಲ್ಲವನ್ನ ಗಾಳಿಗೆ ತೋರಿರ್ತಕ್ಕಂಥ ನೈಸ್ ಸಂಸ್ಥೆ ಬಗ್ಗೆ ಈಗ ನಾವು ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ, ಸರ್ಕಾರ ಯಾಕೆ ಇವೆಲ್ಲವನ್ನ ನೋಡಿಯೂ ಕೂಡ ಮೌನವಾಗಿ ಕೂತಿದೆ? ಯಾಕೆ ಮೌನಕ್ಕೆ ಶರಣಾಗಿದೆ? ಇಲ್ಲಿ ಸರ್ಕಾರ ನಾಡಿನ ಜನತೆ ಪರವಾಗಿದೆಯೋ, ರೈತರ ಪರವಾಗಿದೆಯೋ? ಪ್ರತಿನಿತ್ಯ ಇವತ್ತು ಟೋಲ್ ಕಲೆಕ್ಷನ್ ಏನು ಸ್ವೇಚ್ಛಾಚಾರವಾಗಿ ಮಾಡ್ತಾ ಇದ್ದಾರಲ್ಲ, ಇವೆಲ್ಲ ವಯೋಲೇಷನ್ಗಳು ಮಾಡ್ಕೊಂಡು, FWA ವಯೋಲೇಷನ್ ಮಾಡ್ಕೊಂಡು ದಿವಸಕ್ಕೆ ಕೋಟ್ಯಾಂತರ ರೂಪಾಯಿ ಈಗಾಗಲೇ ವರ್ಷಾನ್ಗಟ್ಲೆ ನಾವು ಲೆಕ್ಕಾಚಾರ ಮಾಡೋದಾದ್ರೆ ಎಷ್ಟು ಸಾವಿರ ಕೋಟಿ ಕಲೆಕ್ಟ್ ಮಾಡಿದಾರೋ ನಮಗೆ ಗೊತ್ತಿಲ್ಲ. ಆದರೆ ಯಾಕೆ ಸರ್ಕಾರ ಮೌನವಾಗಿ ಕೂತಿದೆ? ಯಾಕೆ ಇಂಟರ್ಫಿಯರ್ ಆಗ್ತಾ ಇಲ್ಲ? ಈ ವಿಚಾರದಲ್ಲಿ ಹೈಕೋರ್ಟ್ ಹೇಳ್ತಕ್ಕಂಥದ್ದು, ನೀವು ಇದರಲ್ಲಿ ಸರ್ಕಾರ ನೀವು ಈ ಒಂದು ಪ್ರಾಜೆಕ್ಟನ್ನು ಸಂಪೂರ್ಣ ನೀವು ಇದನ್ನು ಕೈಗೆತ್ತಿಕೊಳ್ಬೇಕು, ಯು ಹ್ಯಾವ್ ಟು ಟೇಕ್ ಓವರ್ ದಿಸ್ ಪ್ರಾಜೆಕ್ಟ್ ಅಂತಕ್ಕಂಥದ್ರ ಬಗ್ಗೆ ಈಗಾಗಲೇ ಹೈಕೋರ್ಟ್ ಡೈರೆಕ್ಷನ್ಸ್ ಕೊಟ್ಟಿದೆ. ಆದರೂ ಕೂಡ ಸರ್ಕಾರ ಇನ್ನೂ ಮೀಣಮೇಷ ಎಣಿಸ್ತಾ ಇದೆ. ಯಾತಕ್ಕೋಸ್ಕರ ಅಂತಕ್ಕಂಥದ್ದು ಉತ್ತರ ಕೊಡಬೇಕು. ಪಾಪ ಅಮಾಯಕ ರೈತರು ಅವ್ರ ಸ್ವಂತ ಭೂಮಿಯನ್ನು ಕಳ್ಕೊಂಡ್ರು. ಕೊನೆಗೆ ಅವ್ರು ಕಷ್ಟ ಬಂದಾಗ ಅಟ್ಲೀಸ್ಟು ಸಾಲನೋ ಸೋಲನೋ ಮಾಡಿ ಏನೋ ಅದೊಂದು ಪ್ಲೆಡ್ಜ್ ಮಾಡಿ ಏನೋ ಸಾಲ ತಗೊಂಡು ಅವ್ರ ಮಕ್ಕಳ ಎಜುಕೇಷನ್ಗೋ ಅಥವಾ ಹೆಲ್ತ್ ಇಶ್ಯೂಸ್ ಆದಂಥ ಸಂದರ್ಭದಲ್ಲಿ ಬಳಕೆ ಆಗ್ತಕ್ಕಂಥ ಭೂಮಿಯನ್ನು ಅದನ್ನು ಕೂಡ ಆಗಲಿಲ್ಲ. ಅವ್ರಿಗೆ ಡೆವಲಪ್ಮೆಂಟು ಆಗಲಿಲ್ಲ. ಡೆವಲಪ್ಮೆಂಟ್ ಹೆಸರಲ್ಲಿ 20,000 ಎಕರೆ ಅಷ್ಟೇ ಅಲ್ಲ, ಎಕ್ಸೆಸ್ ಲ್ಯಾಂಡನ್ನು ಇವತ್ತು ನೈಸ್ ಕಂಪ್ನಿಗೆ ಆ ಒಂದು ಮಾಲೀಕತ್ವಕ್ಕೆ KDB ಥ್ರೂ ಅಕ್ವಿಸಿಷನ್ ಆಯಿತು. ಆದರೆ ಎಷ್ಟು ಡೆವಲಪ್